ಸುವರ್ಣ ಚಾನೆಲ್ನಲ್ಲಿ ಸುಜಾತಾ ಭಟ್ ಅವರು ಕೊಟ್ಟಂತಹ ಒಂದು ಕಾರಿನ ಹಿಂದ್ಗಡೆ ಸೀಟಲ್ಲಿ ಅಡಿಕೊಂಡು ಹೆದರ್ಕೊಂಡು ಯಾವ ವ್ಯಕ್ತಿ ಹೇಳಿದ್ದು? ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ ಇವರೆಲ್ಲ ಹೇಳಿದರು. ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು. ಅದಕ್ಕೆ ಮಾತಾಡಿದಂತಹ ಒಂದು ವಿಡಿಯೋ ಬಗ್ಗೆ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ. ಆಮೇಲೆ ಅದ್ರ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಲೈವ್ ಅಲ್ಲಿ ತಕ್ಷಣನೇ ಬಂದೆ ಅಂತ ಹೇಳಿದ್ರೆ, ಅದರಲ್ಲಿ ಗಿರೀಶ್ ಮಟ್ಟಣ್ಣ ಅವರು ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ ನನ್ನ ಹೆಸರು ಕೂಡ ಇದೆ. ಹಿಂಗಾಗಿ ನಾನು ರಿಪ್ಲೈ ಕೊಡಬೇಕು, ಇದು ನನ್ನ ಸಾಮಾಜಿಕ ಜವಾಬ್ದಾರಿ. ನನ್ನ ಹೆಸರಿರೋದಕ್ಕೆ ಸುಜಾತಾ ಭಟ್ ಪ್ರಕರಣದ ಬಗ್ಗೆ ಒಂದು ಮೀಡಿಯಾ ಟ್ರಯಲ್ ಏನ್ ನಡೀತಾ ಇತ್ತು ಕಳೆದ ಒಂದು 2 ತಿಂಗಳಿನಿಂದ, ಅವರು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಅಪೀರ್ ಆದ್ರು ಅವಾಗಿಂದ ಒಂದು ಮೀಡಿಯಾ ಟ್ರಯಲ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಯ್ತು. ಹಲೋ, ಇನ್ಸೈಡ್ ಚಾನಲ್ ಅವರು ನನ್ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಇಂಥವ್ರ ಹೆಸರು ಹೇಳಿ ಇಂಥವ್ರನ್ನ ಇದು ಮಾಡಿ ಅಂತ ಹೇಳಿ ನನ್ನನ್ನ ಇದು ಮಾಡಿ, ನನಗೆ ಗೊತ್ತೇ ಇಲ್ಲ ಅವ್ರು ಕ್ಯಾಮ್ರಾ ಇದು ಮಾಡ್ಕೊಂಡಿರೋದು. ಹೌದಮ್ಮ, ಕೇಳಿಸ್ತಿದ್ಯಾ? ತಿಳಿಸ್ತಾ ಇದೆ. ಎಲ್ಲಿದ್ದಾರೆ ಈಗ? ಅದಾದ ನಂತರ ಬೇರೆ ಬೇರೆ ತಿರುವುಗಳನ್ನ ಅದು ಪಡ್ಕೊಂತು. ಆದ್ರೆ ಆ ಮೀಡಿಯಾ ಟ್ರಯಲ್ಗೆ ಒಂದು ಇತಿಶ್ರೀ ಹಾಡಬೇಕಾಗಿತ್ತು, ಎಂಡ್ ಆಗಬೇಕಾಗಿತ್ತು. ಅದಕ್ಕೆ ಸುವರ್ಣ ಚಾನೆಲ್ನವರೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನ ಹೇಳ್ತೀನಿ ಅವರಿಗೆ. ಮತ್ತಿನ್ನು ಮೇ ಬಿ ಬೇರೆ ಬೇರೆ ಯೂಟ್ಯೂಬ್ ನಲ್ಲಿ ಕೂಡ ಬರ್ತದೆ. ಅದರ ಸತ್ಯಾಸತ್ಯತೆ ಏನು ನಡೆಯಿತು ಪೂರ್ತಿಯಾಗಿ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಮೊದಲು ಸುವರ್ಣ ಚಾನೆಲ್ ಮುಂದೆ ಅವರು ಏನೇನು ಹೇಳಿದ್ರು, ಹೆದರ್ಕೊಂಡು ಹಿಂದಿನ ಸೀಟಲ್ಲಿ ಹೆದರ್ಕೊಂಡು ಏನೇನು ಹೇಳಿದ್ರು ಅದನ್ನ ಗಮನಿಸೋಣ. ಪೂರ್ತಿ ಅಂದ್ರೆ ಆ ಚಾನೆಲ್ ಅಲ್ಲಿ ಏನ್ ಹೇಳಿದ್ದೇನೆ ಅದನ್ನ ಪೂರ್ತಿಯಾಗಿ ನಾನು ಗಮನಿಸಿದ್ದೇನೆ. ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ, ಹೌದು ಅನನ್ಯ ಕಥೆಯನ್ನ ನಾನು ಕಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಾನು ಕಟ್ಟಿದ್ದೀನಿ. ಯಾರ್ಯಾರು ಆ ಇಂಟರ್ವ್ಯೂ ಕೇಳಿಲ್ಲ ಇನ್ನೊಂದ್ಸರಿ ಕೇಳಿ. ನಾನು ಕಟ್ಟಿದ್ದೀನಿ, ಹೌದು. ಎದಕ್ಕೋಸ್ಕರ ಅಂತ ಹೇಳಿದ್ರೆ ಆಸ್ತಿಗೋಸ್ಕರ. ನನ್ನ ಆಸ್ತಿಯನ್ನ ಅವ್ರು ಕಸ್ಕೊಂಡಿದ್ದಾರೆ. ಅವ್ರು ಅಂದ್ರೆ ಯಾರು ಇಲ್ಲಿ ಎಲ್ರಿಗೂ ಗೊತ್ತಿದೆ. ಬೇಕಂತಲೇ ಅದನ್ನ ಹೇಳಬೇಡ ಅಂತ ಹೇಳಿದ್ದಾರೆ ಅವರಿಗೆ, ಸುಜಾತಾ ಭಟ್ಗೆ. ಅವರು ಅಂತ ಹೇಳಿದ್ರೆ ಇದೇ ಧರ್ಮಸ್ಥಳದ ಧರ್ಮೋದ್ಯಮಿಗಳು. ನನ್ನ ಅನುಮತಿ ಇಲ್ಲದೆ ಪದೇ ಪದೇ ಎಂಟೈರ್ ವಿಡಿಯೋದಲ್ಲಿ ಅವರು ಹೆಚ್ಚಿಗೆ ಪ್ರಸ್ತಾಪ ಮಾಡಿದ್ದು ವಾಲಂಟಿಯರಿ ಆಗಲಿ, ಅಂದ್ರೆ ಸ್ವಇಚ್ಛೆಯಿಂದ ಅವರು ಪ್ರಸ್ತಾಪ ಮಾಡಿದ್ದು ಸುಜಾತಾ ಭಟ್ ಅವರು ಅವರು ಆಸ್ತಿ ಬಗ್ಗೆನೇ ಹೇಳಿದ್ದಾರೆ. ನೀವು ಗಮನಿಸಿ, ನನ್ನ ಆಸ್ತಿ ಅವ್ರಿಗೆ ಹ್ಯಾಂಗ್ ಪರಭಾರ